ಸತ್ಯವೇದದಲ್ಲಿ ಕೀರ್ತಿಶಾಲಿಗಳಾಗಿ ಬೆಳಗಿದ ಅನೇಕ ಯೌವನಸ್ಥರಿದ್ದಾರೆ. ಅದೇ ಸಮಯದಲ್ಲಿ ಒಂದೆರಡು ಕಡೆಗಳಲ್ಲಿ ಮಾತ್ರವೇ ಕಾಣಿಸಿಕೊಂಡು ನಮಗೆ ಆಲೋಚನೆಯನ್ನು ಎಚ್ಚರಿಕೆಯನ್ನು ಕೊಡುವಂಥ ಯೌವನಸ್ಥರು ಸಹ ಇದ್ದಾರೆ. ಘನ ನಿದ್ರೆಯ ದುರಾತ್ಮನಿಂದ ಬಿದ್ದು ಹೋದಂತಹ ಒಬ್ಬ ಯೌವನಸ್ಥನನ್ನು ಕುರಿತಿಂದು ನಾವು ಧ್ಯಾನಿಸಲಿದ್ದೇವೆ. ಅವನ ಹೆಸರು ಯೂತಿಕನು. ಯೂತಿಕನೆಂಬ ಪದಕ್ಕೆ ಅದೃಷ್ಟಶಾಲಿ ಎಂಬುದಾಗಿ ಅರ್ಥ. ಹೌದು, ಇವನು ಸಹ ಒಬ್ಬ ಅದೃಷ್ಟವಂತನೆಂದೇ ಹೇಳಬೇಕು. ಯಾಕೆಂದರೆ ಇವನು ದೈವ ಮಕ್ಕಳೊಂದಿಗೆ ಅಪೋಸ್ತಲನಾದ ಪೌಲನ ಪ್ರಸಂಗವನ್ನು ಕೇಳಲು ಬಂದಿದ್ದನು. 3ನೇ ಅಂತಸ್ತಿನಿಂದ ಕೆಳಗೆ ಬಿದ್ದು ಸತ್ತು ಹೋಗಿ ನಂತರ ಮತ್ತೆ ಬದುಕಿ ಬಂದವನು ಇವನು. ಅಪೋಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ರಿಂದ 10ನೇ ವಾಕ್ಯ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದಂಥ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರುವೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ನಾವು ಕೂಡಿದ್ದ ಮೇಲಂತಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಯೂತಿಕನೆಂಬ ಒಬ್ಬ ಯೌವನಸ್ಥನು ಕಿಟಕಿಯಲ್ಲಿ ಕೂತ್ಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಪೌಲನು ಇನ್ನೂ ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯೌವನಸ್ಥನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ 3ನೇ ಅಂತಸ್ತಿನಿಂದ ಕೆಳಕ್ಕೆ ಬಿದ್ದನು. ಅವನನ್ನು ಎತ್ತಿ ನೋಡುವಾಗ ಸತ್ತು ಹೋಗಿದ್ದನು. ಆದರೆ ಪೌಲನು ಇಳಿದು ಹೋಗಿ ಅವನ ಮೇಲೆ ಬಿದ್ದು ತಬ್ಬಿಕೊಂಡು, ಗೋಳಾಡಬೇಡಿರಿ, ಅವನ ಪ್ರಾಣ ಅವನಲ್ಲಿ ಇದೆ ಎಂಬುದಾಗಿ ಹೇಳಿದನು. ನಿದ್ದೆ ಹೆಚ್ಚಾಗಿ ಕೆಳಗೆ ಬಿದ್ದಂತಹ ಯೂತಿಕನನ್ನು ನೋಡಿರಿ. ಮಹಿಮೆಯಾಗಿ ದೇವರ ವಾಕ್ಯವು ಪ್ರಸಂಗಿಸಲ್ಪಡುತ್ತಿದೆ, ಆದರೆ ಅದು ಅವನ ಕಿವಿಗೆ ಬೀಳುತ್ತಿಲ್ಲ. ಸುಪ್ರಸಿದ್ಧವಾದಂಥ ಒಬ್ಬ ಶ್ರೇಷ್ಠವಾದ ವ್ಯಕ್ತಿಯು ಪ್ರಸಂಗ ಮಾಡುತ್ತಿದ್ದಾನೆ, ಆದರೆ ಆ ಯುವಕನ ಹೃದಯವು ಮುಚ್ಚಲ್ಪಟ್ಟದ್ದಾಗಿದೆ. ವಿಶ್ವಾಸಿಗಳೆಲ್ಲರೂ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಿದ್ದಾರೆ, ಆದರೆ ಅವನೊಳಗಾದರೂ ಕಲ್ವಾರಿಯ ಪ್ರೀತಿ ನೆಲೆಸಿಲ್ಲ. ದೀಪಗಳು ಪ್ರಕಾಶಮಾನವಾಗಿ ಬೆಳಗುತ್ತಿವೆ, ಆದರೆ ಅವನಾದರೂ ಪ್ರಕಾಶವಿಲ್ಲದವನಾಗಿದ್ದಾನೆ. ನಿದ್ದೆಯಿಂದ ತೂಕಡಿಸಿ ಕೆಳಗೆ ಬಿದ್ದು ಸತ್ತು ಹೋದಂತಹ ಈತನಿಂದ 4 ಮುಖ್ಯವಾದ ಕಾರ್ಯಗಳನ್ನು ಗಮನಿಸಬಹುದು. ಮೊದಲನೆಯದಾಗಿ ಆತನು ಗಾಢ ನಿದ್ರೆಯಲ್ಲಿದ್ದನು. ಅಲ್ಲಿ ಸೇರಿ ಬಂದಿದ್ದಂತಹ ಎಲ್ಲ ವಿಶ್ವಾಸಿಗಳು ಬಹಳ ಗಮನವಿಟ್ಟು ಅಪೋಸ್ತಲ ಪೌಲನ ಪ್ರಸಂಗವನ್ನು ಕೇಳುತ್ತಿದ್ದರು, ಆದರೆ ಇವನಾದರೂ ಗಾಢ ನಿದ್ರೆಯಲ್ಲಿದ್ದನು. ಕಾರಣವೇನೆಂದರೆ ಅವನ ಮನಸ್ಸು ದೈವ ಸಂದೇಶದೊಂದಿಗೆ ಒಂದಾಗಲಿಲ್ಲ. ಅವನ ಮನಸ್ಸು ಕರ್ತನಿಗೆ ದೂರವಾಗಿದ್ದಿತು. ಆದ್ದರಿಂದಲೇ ಅವನು ನಿದ್ದೆ ಹೋದನು. ಆತ್ಮಿಕ ಜೀವಿತದಲ್ಲಿ ನಿದ್ದೆಯು ಬಹಳ ಅಪಾಯಕರವಾದದ್ದು. 6ನೇ ಅಧ್ಯಾಯವು ನಿದ್ದೆಯಿಂದ ಬಡತನವೂ ಹಾಗೂ ಕೊರತೆಯು ಒಬ್ಬನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ ಎಚ್ಚರಿಸುತ್ತದೆ. ಈ ದಿನಗಳು ಆತ್ಮಗಳನ್ನು ಕರ್ತನಿಗಾಗಿ ಕೊಯ್ಯುವಂತಹ ದಿನಗಳಾಗಿವೆ. ಆದ್ದರಿಂದ ನಾವು ಇನ್ನೂ ಪೂರ್ಣ ಬಲದಿಂದ ಸೇವೆ ಮಾಡಬೇಕಾದ ಪರಿಸ್ಥಿತಿಗೆ ಬಂದಿದ್ದೇವೆ. ಇದು ನಿದ್ದೆಯ ಮಂಪರಿನ ಕಾಲವಲ್ಲ. ನಿದ್ದೆಯಿಂದಾಗಿ ಅನೇಕ ಭಕ್ತರು ತಮ್ಮ ಆಶೀರ್ವಾದವನ್ನು ಕಳೆದುಕೊಂಡಿದ್ದಾರೆ. ಜ್ಞಾನೋಕ್ತಿ ಪುಸ್ತಕವು ನಿದ್ರಾನಿರತನಾಗಿರಬೇಡ, ಬಡವನಾಗುವಿ, ನಿದ್ರಾಸಕ್ತಿಯು ಅರಕು ಬಟ್ಟೆಯನ್ನು ಒದಿಸುತ್ತದೆ ಎಂಬುದಾಗೆಲ್ಲ ಎಚ್ಚರಿಕೆನ ಕೊಡುತ್ತದೆ. ಮುಂಜಾನೆಯ ನಿದ್ರೆಯು ನಿನಗೆ ಬಹಳ ಸುಖಕರವಾಗಿರಬಹುದು. ಅನೇಕರು ಹೀಗೆ ನಿದ್ರಿಸಿ ಆಶೀರ್ವಾದಗಳನ್ನು ಕಳೆದುಕೊಂಡಿದ್ದಾರೆ. ಉದಯ ಕಾಲದಲ್ಲಿ ಕರ್ತನ ಕೃಪೆಯು ನೂತನವಾಗಿರುತ್ತದೆ. ಮುಂಜಾನೆ ಸಮಯದಲ್ಲಿ ಇಸ್ರಾಯೇಲರಿಗೆ ಮನ್ನಾ ಸುರಿಯಲ್ಪಟ್ಟಿತು. ಮುಂಜಾನೆ ಸಮಯದಲ್ಲಿ ಇಸ್ರಾಯೇಲರು ಐಗುಪ್ತದಿಂದ ಹೊರಟರು. ಒತ್ತಾರೆ ವೇಳೆಯಲ್ಲಿ ಯಾಕೋಬನು ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಂಡನು. ಯೇಸು ಕ್ರಿಸ್ತನು ಮುಂಜಾನೆ ಸಮಯದಲ್ಲಿ ಅರಣ್ಯ ಪ್ರದೇಶಗಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದನು ಎಂಬುದಾಗೆಲ್ಲ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಆದ್ದರಿಂದ ಒತ್ತಾರೆಯಲ್ಲಿ ನೀನು ಮಲಗಿಕೊಂಡು ನಿದ್ರೆ ಮಾಡುವುದಾದರೆ ನಿನ್ನ ಆಶೀರ್ವಾದವನ್ನು ನೀನೇ ಕಳೆದುಕೊಳ್ಳುವಿ. 2ನೇದಾಗಿ ಅವನು ನಿದ್ರೆಯ ಮೂರ್ಛೆಯಲ್ಲಿದ್ದನು. ನಿದ್ದೆ ಎಂಬ ವಾರ್ತೆಯು ಸಾಧಾರಣವಾದದ್ದೇ ಹೌದು, ಆದರೆ ನಿದ್ದೆ ಎಂಬುದು ಬಹು ಗಹನವಾದದ್ದು. ಸಾಮಾನ್ಯವಾಗಿ ನಿದ್ರೆ ಮಾಡುವುದುಂಟು. ಬಹಳ ಆಯಾಸದಿಂದ ನಿದ್ರಿಸುವಾಗ ನಿದ್ರೆಯೊಂದಿಗೆ ಲಘುವಾದ ಮೂರ್ಛೆ ಸಹ ಆವರಿಸುವುದುಂಟು. ಈ ವಿಧವಾದ ಮೂರ್ಛಾ ನಿದ್ರೆ ಬಹಳ ಆಪತ್ತಿನದು. ಅಂದು ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಗೆತ್ಸೇಮನೆ ತೋಟಕ್ಕೆ ಹೋದಾಗ ಅಲ್ಲಿ ಶಿಷ್ಯರು ಗಾಢವಾದ ನಿದ್ರಾವಸ್ಥೆಯಲ್ಲಿದ್ದರು. ಸತ್ಯವೇದವು ಹೇಳುತ್ತದೆ, ಯೇಸು ಕ್ರಿಸ್ತನು ಮತ್ತೆ ಬಂದು ನೋಡಿದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು, ಅವರ ಕಣ್ಣುಗಳು ಭಾರವಾಗಿದ್ದವು ಎಂಬುದಾಗಿ. ತಮ್ಮ ಕರ್ತನಿಗೆ ಸಂಭವಿಸಲಿರುವ ವ್ಯಾಕುಲವನ್ನು ಕುರಿತು ಅವರು ಸ್ವಲ್ಪವಾದರೂ ಚಿಂತೆಯಿಲ್ಲದವರಾಗಿದ್ದರು. ಪ್ರಾರ್ಥಿಸಲಾರದಂತಹ ನಿದ್ರೆಯ ಮೂರ್ಛೆಯು ಅವರನ್ನು ಆವರಿಸಿಕೊಂಡಿತ್ತು. ನಿದ್ರೆಯ ಮೂರ್ಛೆ ಎಂಬುದು ಬಹಳ ಅಪಾಯಕರವಾದದ್ದು. ಮುಂಜಾನೆ ವೇಳೆಯಲ್ಲಿ ಕಾರು ಲಾರಿಗಳನ್ನು ಓಡಿಸುವವರು ಸ್ವಲ್ಪ ತೂಕಡಿಸಿದರೆ ಆ ಲಾರಿಯವರನ್ನು ಪಾತಾಳಕ್ಕೆ ಎಳೆದುಕೊಂಡು ಹೋಗಿ ಬಿಡುತ್ತದೆ. ಅಂದು ಸಂಸೋನನು ದೆಲೀಲಳ ಮಡಿದಲ್ಲಿ ನಿದ್ರೆಯ ಮೂರ್ಛೆಯಲ್ಲಿದ್ದನು. ಆ ಮೂರ್ಛೆಯು ಅವನನ್ನು ಅಘೋರ ಸ್ಥಿತಿಗೆ ಕೊಂಡೊಯ್ಯಿತು. ಫಿಲಿಷ್ಟಿಯರು ಅವನ ತಲೆಯನ್ನು ಬೋಳಿಸುವವರೆಗೆ ಅವನು ನಿದ್ರೆಯ ಮೂರ್ಛೆಯಿಂದ ಎದ್ದೇಳಲೇ ಇಲ್ಲ. ಇದರ ಫಲವಾಗಿ ಅವನ ಕಣ್ಣುಗಳು ಕೀಳಲ್ಪಟ್ಟು ಕಬ್ಬಿಣದ ಬೇಡಿಗಳನ್ನಿಟ್ಟು ಸೆರೆಮನೆಗೆ ಹೋಗಬೇಕಾಯಿತು. ಯೌವನಸ್ಥನೇ, ನಿನ್ನ ನಿದ್ರೆಯ ಮೂರ್ಛೆಯಿಂದ ಹೊರಗೆ ಬಾ. ನಿನ್ನ ದುರ್ಮಾರ್ಗವಾದ ನಿದ್ರೆಯಿಂದ, ಪಾಪಕರವಾದ ನಿದ್ರೆಯಿಂದ, ಸುಖಭೋಗವಾದ ನಿದ್ರೆಯಿಂದ ಎದ್ದೇಳು. ಕರ್ತನು ನಿನ್ನನ್ನು ಉಜ್ಜೀವನ ಮಾಡಲು ಅಪೇಕ್ಷಿಸುತ್ತಾನೆ. ಎಫೆಸ 5:14 ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಹೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನೆಂಬುದಾಗಿ ಬರೆದಿದೆ. ದೈವ ಮಗುವೆ, ಏಳು, ಪ್ರಕಾಶಿಸು. ನಿನ್ನ ನಿದ್ರೆಯನ್ನು, ಅಧೈರ್ಯವನ್ನು ಒದರಿಬಿಟ್ಟು ಎದ್ದೇಳು.
ಚಿಯೋನೇ ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ ಎಂಬುದಾಗಿ ಯೆಶಾಯ ಪುಸ್ತಕ ಹೇಳುತ್ತದೆ. ಈ ಪ್ರಪಂಚದ ಅಂತ್ಯದಿನಗಳಲ್ಲಿ ಕ್ರಿಸ್ತನು ಬಹುಬೇಗನೆ ಬರುವಂಥ ಈ ದಿನಮಾನಗಳಲ್ಲಿ ಈ ರೀತಿಯಾಗಿ ನೀನು ನಿದ್ರೆ ಮಾಡುತ್ತಿರುವುದಾದರೆ ನಿನ್ನ ಗತಿ ಏನು? ಮೂರನೇದಾಗಿ, ಅವನು 3ನೇ ಅಂತಸ್ತಿನಲ್ಲಿದ್ದವನು. ಅಪೋಸ್ತಲ ಪೌಲನು ಪ್ರಸಂಗ ಮಾಡಿದಂಥ ಸ್ಥಳ ಅದು 3ನೇ ಅಂತಸ್ತು ಎಂಬುದಾಗಿ ನಾವು ಓದುತ್ತೇವೆ. ಅದು ಬಹು ಎತ್ತರವಾದ ಸ್ಥಳ. ಸಾಮಾನ್ಯವಾಗಿ 3ನೇ ಅಂತಸ್ತಿಂದ ಬಿದ್ದವರು ಬದುಕುವುದೇ ಇಲ್ಲ. ಯೂತಿಕನು ನಿದ್ರೆಯಲ್ಲಿ ತಾನಾಗಿ ಬಿದ್ದಿದ್ದಾನೆ. ಈ ದಿನಗಳಲ್ಲಿ ಸಹ ಅನೇಕರು ಹೆಮ್ಮೆಯಿಂದ ಬಿಗ್ಗಿಕೊಂಡು ತಾವು ಉನ್ನತ ಸ್ಥಾನದಲ್ಲಿದ್ದೇವೆ ಅಂದುಕೊಂಡು ಕೆಳಕ್ಕೆ ಬಿದ್ದು ಹೋಗಿದ್ದಾರೆ. ಲೂಸಿಫರನು ತನ್ನನ್ನು ತಾನೇ ಹೆಚ್ಚಿಸಿಕೊಂಡಾಗ ಅವನು ಉನ್ನತ ಪರ್ವತದಿಂದ ಬಿದ್ದು ಅಘೋರ ಪಾತಾಳಕ್ಕೆ ದೊಬ್ಬಲ್ಪಟ್ಟನು. ಕರ್ತನು ಯಾವಾಗಲೂ ನಮ್ಮನ್ನು ಆತುಕೊಂಡು ನಮ್ಮನ್ನು ಎಬ್ಬಿಸಲು ಅಪೇಕ್ಷಿಸುತ್ತಾನೆ. ಪಾಪದ ಕೆಸರಿಂದ ನಮ್ಮನ್ನು ಎತ್ತಿ ಉನ್ನತದಲ್ಲಿ ಆತನೊಂದಿಗೆ ಕುಳಿತುಕೊಳ್ಳುವಂತೆ ಮಾಡುತ್ತಾನೆ. ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಕಳ್ಳನು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ ಅವನಿಗೆ 3ನೇ ಆಕಾಶವಾದ ಪರದೈಸನ್ನು ಕರ್ತನು ವಾಗ್ದಾನ ಮಾಡಿದನು. ದೈವ ಮಗುವೇ, ನೀನು ಬೀಳುವವನಾಗಿ ಕಂಡುಬರುವುದಾದರೆ ಕ್ರಿಸ್ತನ ಮಹಿಮೆಯಿಂದ ಈಗಲೇ ಎಚ್ಚೆತ್ತುಕೋ. ಈ ರೀತಿ ಉನ್ನತವಾದ ಸ್ಥಾನಕ್ಕೆ ಬಂದಿದ್ದೇವೆ ಎಂಬುದಾಗಿ ಹೆಮ್ಮೆಯಿಂದ ಬಿಗಿಕೊಂಡಂಥ ಅದೆಷ್ಟೋ ದೈವ ಮಕ್ಕಳು, ದೈವ ಸೇವಕರು ಇಂದು ಹೇಳಲಾರದ ಹಾಗೆ ಕೆಳಕ್ಕೆ ಬಿದ್ದು ಹೋಗಿದ್ದಾರೆ. ನಿನ್ನ ವಿಷಯದಲ್ಲಿ ನೀನು ಜಾಗ್ರತೆಯಾಗಿರು. 4ನೇದಾಗಿ, ಇವನು ಸತ್ತು ಜೀವದಿಂದ ಮತ್ತೆ ಎಬ್ಬಿಸಲ್ಪಟ್ಟವನು. ಯೂತಿಕನ ಜೀವಿತವು ಸತ್ತ ಸ್ಥಿತಿಯಲ್ಲೇ ಮುಗಿದು ಹೋಗಿದ್ದರೆ ಆ ಸಂಭವವು ನಿಜವಾಗಿಯೂ ಬಹು ದುಃಖಕರವಾಗಿರುತ್ತಿತ್ತು. ಆದರೆ ಕರ್ತನು ಅವನನ್ನು ಆ ಸ್ಥಿತಿಯಲ್ಲಿಯೇ ಬಿಟ್ಟು ಬಿಡಲಿಲ್ಲ. ಅವನು ಸಹ ಬಯಕೆಯಿಂದ ಕರ್ತನ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಿದ್ದವನಲ್ಲವೇ? ಆದ್ದರಿಂದಲೇ ಸತ್ತು ಹೋಗಿದ ಅವನಿಗೆ ಕರ್ತನು ಪ್ರಾಣ ಕೊಟ್ಟು ಜೀವಿಸುವಂತೆ ಮಾಡಿದನು. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ ಎಂಬುದಾಗಿ ಕ್ರಿಸ್ತನು ಹೇಳಿದ್ದಾನೆ. ಯೇಸು ಸ್ವಾಮಿ ಲಾಜರನನ್ನು ಎಬ್ಬಿಸಿದನು. ಯಾಯೀರನ ಮಗಳನ್ನು ಎಬ್ಬಿಸಿದನು. ನಾಯಿನೂರನ ವಿಧಿಯ ಮಗನನ್ನು ಸಹ ಎಬ್ಬಿಸಿದನು. ಇಂದು ಸಹ ಪಾಪ ಅಕ್ರಮಗಳಿಂದ ಸತ್ತಿರುವಂಥ ಒಬ್ಬೊಬ್ಬರನ್ನು ಸಹ ಎಬ್ಬಿಸಲು ಆತನು ಶಕ್ತನಾಗಿಯೇ ಇದ್ದಾನೆ. ಆದರೆ ಅನೇಕರಿಗೆ ತಮ್ಮ ರಹಸ್ಯವಾದ ಪಾಪಗಳಿಂದ ಅಕ್ರಮಗಳಿಂದ ಎದ್ದು ಮೇಲಕ್ಕೆ ಬರಲು ನಿಜವಾಗಿಯೂ ಮನಸ್ಸಿಲ್ಲ. ಕೆಳಕ್ಕೆ ಬಿದ್ದು ಹೋಗಿದ್ದಂತಹ ಯೂತಿಕನನ್ನು ಕನಿಕರಿಸಿ ಪೌಲನು ಮತ್ತೆ ಜೀವಂತವಾಗಿ ಎಬ್ಬಿಸಿದನು. ಏನೇ ಆದರೂ ಒಬ್ಬನು ಬಹು ಉನ್ನತ ಸ್ಥಾನದಿಂದ ಕೆಳಕ್ಕೆ ಬಿದ್ದು ಹೋಗುವುದು ಅದು ಬಹು ಸಂಕಟವೇ ಸರಿ. ಆದರೆ ಕೃಪಾಕಾಲದ ಅಂತ್ಯಕ್ಕೆ ಬಂದಿರುವ ನಾವು ಮತ್ತೆ ಮತ್ತೆ ಬೀಳುತ್ತಲೇ ಇರುವುದಾದರೆ ನಮ್ಮನ್ನು ಎತ್ತಿ ನಿಲ್ಲಿಸುವವರು ಯಾರು? ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ಮತ್ತೆ ಎದ್ದು ನಿಲ್ಲು. ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನ ತಿರುಗಿ ಮಾಡು. ಇಲ್ಲವಾದರೆ ನಾನು ಬಂದು ನಿನ್ನೊಳಗಿನ ದೀಪಸ್ತಂಭವನ್ನು ತೆಗೆದು ಹಾಕುತ್ತೇನೆ ಎಂಬುದಾಗಿ ಕರ್ತನು ಎಚ್ಚರಿಸುತ್ತಾನೆ. ದೈವ ಮಗುವೇ, ಹಿಂದೆ ಎಚ್ಚೆತ್ತುಕೋ.